ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ನಿಮ್ಮನೇಲಿ ಏನಾದರೂ ಬೇಡ ಅಂತ ಬಿಸಾಕುವ ಹಳೆಯ ವಾಟರ್ ಬಾಟಲ್ಗಳೇನಾದರೂ ಇದ್ದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅದರಿಂದ ಒಂದು ಒಳ್ಳೆಯ ವಸ್ತುನ ಮಾಡೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕಾಗಿ ಬೇಕಾಗಿರೋದು ಸಿಂಪಲ್. ನೋಡಿ, ಒಂದೇ ಒಂದು ಕ್ರಾಫ್ಟ್ ಪೇಪರ್ ಒಂದು ಇದ್ಬಿಟ್ರೆ ಸಾಕು, ಸಖತ್ತಾಗಿರುವಂತಹ ವಾವ್ ಅನ್ನುವ ವಸ್ತು ರೆಡಿ ಮಾಡಬಹುದು. ನೋಡಿ, ಮೊದಲನೇದಾಗಿ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ನಿಮಗೆ ಇಷ್ಟವಾದ ಕಲರಿನ ಕ್ರಾಫ್ಟ್ ಪೇಪರ್ನ ನೀವು A4 ಸೈಜ್ ಶೀಟ್ ಇರುತ್ತಲ್ವ, ಆ ಶೀಟ್ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ. ನೀವು ವಾಟರ್ ಬಾಟಲ್ ಯಾವ ಅಳತೆಯಲ್ಲಿದೆ ನೋಡಿಕೊಂಡು ಈ ರೀತಿ ಕ್ರಾಫ್ಟ್ ಪೇಪರ್ನ ನೀವು ತೊಗೊಳ್ಬಹುದು. ನೋಡಿ, ನಾನಿಲ್ಲಿ ಯೆಲ್ಲೋ ಕಲರಿನ ಕ್ರಾಫ್ಟ್ ಪೇಪರ್ ತೊಗೊಂಡಿದ್ದೀನಿ, ಸ್ವಲ್ಪ ಬ್ರೈಟಾಗಿ ಎದ್ದು ಕಾಣಲಿ ಅಂತ ಹೇಳಿ. ನಿಮಗಿಷ್ಟವಾದ ಕಲರಿನ ಪೇಪರ್ನ ತೊಗೊಂಡ್ಬಿಟ್ಟು ನೀವು ಪೂರ್ತಿ ನೋಡಿ ಈ ರೀತಿ ವಾಟರ್ ಬಾಟಲ್ಗೆ ನೋಡಿ ಫುಲ್ ಈ ರೀತಿ ಕವರ್ ಆಗುವ ರೀತಿಯಲ್ಲಿ ಇದನ್ನು ಅಂಟಿಸ್ಕೊಳ್ಬೇಕು. ಈ ಬಾಟಲ್ಗೆ ಗಮ್ ಹಾಕಿಬಿಟ್ಟು ಹೀಗೆ ನೀಟಾಗಿ ಹೀಗೆ ಅಂಟಿಸ್ಕೊಳ್ಬೇಕು. ನಂತರ ಉಳಿದಿರುವಂತಹ ಕ್ರಾಫ್ಟ್ ಪೇಪರ್ನ ನೀವು ಕಟ್ ಮಾಡಿಬಿಟ್ಟು ತೆಗೆದಿಟ್ಬಿಡಿ. ನೋಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಫಸ್ಟು ಈ ರೀತಿ ಅಂಟಿಸ್ಕೊಳ್ಬೇಕಾಗತ್ತೆ. ನೋಡಿ, ನಂತರದಲ್ಲಿ ನಾನೊಂದು ಪೆನ್ಸಿಲನ್ನು ತೊಗೊಂಡ್ಬಿಟ್ಟು ಇಲ್ಲಿ ವರ್ಲಿ ಆರ್ಟಿನ ಡಿಸೈನನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಇಲ್ಲಿ ಮಾಡ್ಕೋಬಹುದು. ನೀವು ಬೇಕಿದ್ದರೆ ಇದರ ಮೇಲ್ಗಡೆ ರಂಗೋಲಿ ಕೂಡ ಬಿಡಿಸ್ಕೋಬಹುದು. ನಾನಿಲ್ಲಿ ಈ ಬ್ರೈಟ್ ಆಗಿರುವಂತಹ ಕಲರ್ ಇರೋದ್ರಿಂದ ವರ್ಲಿ ಆರ್ಟ್ ಬಿಡಿಸಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ. ತುಂಬಾ ಈಸಿ, ನೀವು ಒಂದು ಸರಿ ನೋಡಿದರೆ ಸಾಕು, ಫಟಾಫಟ್ ಅಂತ ಹೇಳಿ ಈ ಥರದ್ದು ಒಂದು 4-5 ಡಿಸೈನನ್ನು ನೀವೇ ಮಾಡಿ ಬಿಡಬಹುದು. ನೋಡಿ, ಅಷ್ಟು ಕ್ಯೂಟಾಗಿ, ನೋಡಲಿಕ್ಕೂ ಕೂಡ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬಿಡಿಸ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ನಿಮ್ಮ ಮನೆಯ ಬಾಲ್ಕನಿ ಡೆಕೋರೇಷನ್ನಿಗೆ ನೀವು ಈ ರೀತಿ ವಾಟರ್ ಬಾಟಲನ್ನು ಪೇಂಟೆಲ್ಲ ಮಾಡಿಬಿಟ್ಟು ನೀವು ಇಡಬಹುದು, ಅಥವಾ ನಿಮ್ಮ ಮನೆಯ ಶೋಕೇಶ್ಗಳಲ್ಲಿ ಇಡಬಹುದು, ಟೇಬಲ್ ಮೇಲೆ ಇದನ್ನು ಇಟ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಬೇಕಿದ್ದರೆ ನೀವು, ನಾನಿಲ್ಲಿ ಕ್ಯಾಪನ್ನು ಹಾಕಿಬಿಟ್ಟು ನಾನು ಈ ರೀತಿ ಪೂರ್ತಿ ಪೇಪರನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಅಂಟಿಸ್ಕೊಂಡಿದ್ದೀನಿ. ಆದರೆ ನೀವೇನಾದರೂ ಕ್ಯಾಪನ್ನು ತೆಗೆದುಬಿಟ್ಟು ಹೀಗೆ ಈ ರೀತಿ ಬಾಟಲಿಗೆ ನೀವು ಪೇಪರನ್ನು ಹಾಕಿಬಿಟ್ಟು ಮಾಡಿಕೊಂಡ್ರೆ, ಈ ರೀತಿ ಡಿಸೈನ್ಗಳನ್ನು ಮಾಡಿಬಿಟ್ಟು ಇಟ್ಟರೆ, ಒಳಗಡೆ ನೀವು ಹಾಗೇ ಪೆನ್ಸಿಲ್ಗಳನ್ನು ಇಟ್ಕೋಬೋದು ಆ ಬಾಟಲ್ ಒಳಗಡೆ, ಅಥವಾ ಫ್ಲವರನ್ನು ಇಟ್ಬಿಟ್ಟು ಫ್ಲವರ್ ವಾಸ್ ಥರ ನೀವು ಬಳಸಬಹುದು. ಮೇಕಪ್ ಬ್ರಷ್ಗಳನ್ನು ಇಡಬಹುದು. ನೀವು ಹಲವಾರು ರೀತಿಯಲ್ಲಿ ಇದನ್ನು ಬಳಸ್ಕೋಬಹುದು. ತುಂಬಾ ನೋಡಲಿಕ್ಕೆ ಟೇಬಲ್ ಮೇಲೆ ಇಟ್ಟವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ನೋಡಿದವಾಗ ವಾಹ್, ಇದೇನಿದು ಎಷ್ಟು ಸೂಪರಾಗಿರುವಂತಹ ಐಡಿಯಾ ತೋರಿಸಿದ್ರು, ನಾವು ಕೂಡ ಇದನ್ನು ಮಾಡ್ತೀವಿ ಅಂತ ಖಂಡಿತ ನೀವು ಅನ್ಕೋತೀರಾ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ಈ ರೀತಿ ವೇಸ್ಟ್ ಬಾಟಲನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿ ಕ್ರಾಫ್ಟನ್ನು ಮಾಡಿದ್ದೀರಾ, ಯಾವ ರೀತಿ ರೀಯೂಸ್ ಮಾಡಿದ್ದೀರಾ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ಹಳೆಯದಾಗಿರುವಂತಹ ವೇಸ್ಟ್ ಅಂತ ಬಿಸಾಕುವಂತಹ ವಾಟರ್ ಬಾಟಲ್ಗಳಾಗಲಿ, ಅಥವಾ ಡಬ್ಬಿಗಳಾಗಲಿ, ಅಥವಾ ಹಳೆಯ ಬಟ್ಟೆಗಳಾಗಲಿ, ಈ ರೀತಿ ನಾನಾ ರೀತಿಯ ವಿಡಿಯೋಗಳನ್ನು ನಾವು ಈಗ ಆಲ್ರೆಡಿ ಹೇಗೆ ಮತ್ತೆ ಮರುಬಳಕೆ ಮಾಡಬಹುದು, ಯಾವ ರೀತಿ ರೀಯೂಸ್ ಮಾಡಬಹುದು ಅಂತ ಹೇಳಿ ತುಂಬಾ ವಿಡಿಯೋಸ್ಗಳನ್ನು ಮಾಡಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲಿ ನೀವು ಕ್ಲಿಕ್ ಮಾಡಿದರೆ ಆಯಿತು. ನಿಮಗೆ ಅಲ್ಲಿ ಹಳೆಯ ನೈಟಿ ಯೂಸ್ ಮಾಡಿದರೆ ಯಾವ ರೀತಿ ಅದನ್ನು ಮರುಬಳಕೆ ಮಾಡ್ಕೋಬಹುದು, ಅಥವಾ ಹಳೆಯದಾಗಿರುವಂತಹ ಟೀ ಶರ್ಟನ್ನು ಯಾವ ರೀತಿ ಮರುಬಳಕೆ ಮಾಡ್ಕೋಬಹುದು, ಹಳೆಯದಾಗಿರುವಂತಹ ಲೆಗ್ಗಿನ್ಸ್ಗಳನ್ನು, ಹೀಗೆ ವಾಟರ್ ಬಾಟ್ಗಳನ್ನು, ಎಣ್ಣೆ ಕ್ಯಾನ್ಗಳನ್ನು, ಹೀಗೆ ನಾನಾ ರೀತಿಯ ವಿಡಿಯೋಗಳನ್ನು ನೀವು ಅಲ್ಲಿ ನೋಡಬಹುದು. ನೋಡಿದ್ರಲ್ಲ ಎಷ್ಟು ಫಟಾಫಟಾಗಿ ನಾವು ಕ್ಯೂಟ್ ಆದಂತಹ ಡೆಕೋರೇಟಿವ್ ಐಟಮನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ. ನೋಡಿ, ಇದನ್ನು ನೀವು ಫ್ಲವರ್ ವಾಸ್ ಆಗಿ ಕೂಡ ನೀವು ಇಡಬಹುದು, ಅಥವಾ ಇದರ ಮೇಲ್ಗಡೆ ಕ್ಯಾಂಡಲ್ಗಳನ್ನು ಇಡಲಿಕ್ಕೆ ನೀವು ಕೂಡ ಬಳಸಬಹುದು. ಕ್ಯಾಂಡಲ್ ಹೋಲ್ಡರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಈ ಪೆನ್ಗಳನ್ನು ಇಡಲಿಕ್ಕೆ ಕೂಡ ನೀವು ಬಳಸಬಹುದು. ವಾಟರ್ ಬಾಟಲ್ ಕ್ಯಾಪನ್ನು ರಿಮೂವ್ ಮಾಡಿಬಿಟ್ಟು ನೀವು ಅದರ ಒಳಗಡೆ ಪೆನ್ಗಳನ್ನು ಹಾಕಿ ನೀವು ಇಟ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಈಗ ನೀವು ನೋಡ್ತಿರ್ಬೋದು ಹಳೆಯದಾಗಿರುವಂತಹ ಪ್ಲಾಸ್ಟಿಕ್ ಡಬ್ಬನ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರೋ ಫ್ಲವರ್ ವಾಸನ್ನು ರೆಡಿ ಮಾಡಿದ್ದೀವಿ ಅಂತ ಹೇಳಿ. ಹಾಗೆಯೇ ಎಣ್ಣೆ ಕ್ಯಾನನ್ನು ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರುವಂಥ ಒಂದು ಶೋ ಪೀಸನ್ನು ರೆಡಿ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.